ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಣ್ಣನ ಮದುವೆಯಾಗಿ ತಮ್ಮನ ಗೂಟದ ರುಚಿ ನೋಡಿ ಆಸೆಪಟ್ಟು ತನ್ನ ತೂತನ್ನ ಹರಿಸ್ಕೊಂಡ ಅತ್ತಿಗೆ. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡದೆ ಕತೆನ ಕೊನೆ ತನಕ ಕೇಳ್ತಾ ಹೋಗಿ. ನನ್ನ ಹೆಸರು ಪ್ರೀತಿ. ಅಪ್ಪ ಅಮ್ಮನ ಮುದ್ದಿನ ಮಗಳು. ನನ್ನನ್ನು ತುಂಬ ಪ್ರೀತಿಯಿಂದ ಸಾಕಿದ್ರು. ಎಷ್ಟು ಪ್ರೀತಿ ಅಂದರೆ ಅದನ್ನು ಪದಗಳಲ್ಲಿ ವಿವರಿಸೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ನನ್ನ ಕಾಲನ್ನು ಕೆಳಗಿಟ್ರೆ ಎಲ್ಲಿ ಸೌದೋಗ್ಬಿಡುತ್ತೋ ಅನ್ನೋ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ಯಾಕಂದರೆ ನಮ್ಮ ಇಡೀ ಫ್ಯಾಮಿಲಿಗೆ ನಾನು ಒಬ್ಬಳೇ ಹೆಣ್ಮಗಳು. ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ರಿಗೂ ಕೂಡ ಹೆಣ್ಮಕ್ಳೇ ಇರಲಿಲ್ಲ. ನನ್ನ ಅಪ್ಪಂಗೆ ಮಾತ್ರ ಒಂದು ಹೆಣ್ಮಗು ಹುಟ್ಟಿದ್ದು, ಅದೇ ನಾನು. ಇದರಿಂದಾಗಿ ಮನೆಯಲ್ಲಿ ಎಲ್ಲರೂ ಖುಷಿಯಿಂದಾನೇ ಇದ್ದರು. ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಹೀಗೆ ದಿನಗಳು ಕಳೆದಂತೆ ನನ್ನ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿ ನಡೀತಾ ಇತ್ತು. ಮೊದಲು ಮನೆಯವರ ಪ್ರೀತಿಯಿಂದ ನಾನು ಚೆನ್ನಾಗಿ ಓದ್ತಾನೇ ಇರಲಿಲ್ಲ. ಆದರೆ ಬೆಳೀತಾ ಹೋದಂತೆ ನಂಗೆ ಅರ್ಥ ಆಗೋದಕ್ಕೆ ಶುರುವಾಯಿತು ಓದು ಎಷ್ಟು ಮುಖ್ಯ ಅಂತ. ಹಾಗಾಗಿ ಮನೆಯವರ ಪ್ರೀತಿಯಿಂದ ಸ್ವಲ್ಪ ದೂರ ಆಗಬೇಕು ಅಂತ ನಿರ್ಧಾರ ಮಾಡಿದೆ. ಅದು ಅಲ್ಲದೆ ಇವಳು ಒಬ್ಬಳೇ ಮಗಳು, ಇಷ್ಟೊಂದು ಆಸ್ತಿ ಪಾಸ್ತಿ ಎಲ್ಲನೂ ಇದೆ, ಇವಳನ್ನು ಮದುವೆ ಮಾಡ್ಕೊಂಡ್ಬಿಟ್ರೆ ಆಸ್ತಿ ಎಲ್ಲ ನಮಗೇ ಸಿಗುತ್ತೆ ಅಂತ ಕೆಲವೊಬ್ಬರು ಸಂಬಂಧಿಕರು ಮಾತಾಡ್ಕೊಳ್ಳೋದನ್ನು ನಾನು ಕೇಳಿಸ್ಕೊಂಡಿದ್ದೆ. ಆಗ ನಾನು ಒಂದು ಹೊಸ ನಿರ್ಧಾರಕ್ಕೆ ಬಂದೆ. ಅಪ್ಪ ಅಮ್ಮನಿಗೆ ನಾನಿನ್ಮೇಲೆ ಗಂಡು ಮಗನ ಥರ ಇರಬೇಕು, ಗಂಡು ಮಗನ ರೀತಿಯಲ್ಲಿಯೇ ಬೆಳೀಬೇಕು, ಸಂಬಂಧಿಕರು ಏನೆಲ್ಲ ಮಾತಾಡ್ಕೊಳ್ತಿದ್ದಾರೋ ಅದೆಲ್ಲವನ್ನ ಸುಳ್ಳು ಅಂತ ನಿರೂಪಿಸ್ಬೇಕು, ಚೆನ್ನಾಗಿ ಓದಬೇಕು, ಅಪ್ಪ ಅಮ್ಮನನ್ನು ಚೆನ್ನಾಗಿ ಸಾಕಬೇಕು, ಯಾವುದೇ ಕಾರಣಕ್ಕೂ ಇವ್ರ ಮಾತುಗಳಿಗೆ ಕಟ್ಟಿಬಿದ್ದು ಮದುವೆ ಆಗಲೇಬಾರ್ದು ಅಂತ ನಿರ್ಧಾರ ಮಾಡಿದೆ. ಇತ್ತೀಚೆಗಂತೂ ಅಮ್ಮನ ತಮ್ಮ ಅಂದರೆ ನನ್ನ ಸೋದ್ರ ಮಾವ ವಯಸ್ಸಲ್ಲಿ ನನಗಿಂತ ತುಂಬ ದೊಡ್ಡವನು, ಆದರೆ ಇನ್ನೂ ಮದುವೆನೇ ಆಗಿರಲಿಲ್ಲ. ಮನೆಗೆ ಬಂದಾಗಲೆಲ್ಲ ನಂಗೆ ಚೆನ್ನಾಗಿ ತಿಂಡಿಗಳನ್ನು ತಂದು ಕೊಡ್ತಾನೇ ಇದ್ದ. ನಾನು ಏನೇ ಆಸೆ ಪಟ್ಟರೂ ಅದನ್ನು ತಕ್ಷಣವೇ ತಂದು ನನ್ನ ಮುಂದೆ ಇಟ್ಬಿಡ್ತಿದ್ದ. ಮೊದಲು ಅವನು ಕೂಡ ನನ್ನ ಅಪ್ಪ ಅಮ್ಮನ ಥರನೇ ಇಷ್ಟಪಡ್ತಿದ್ದಾನೆ ಅಂತ ಅಂದ್ಕೊಂಡೆ. ಆದರೆ ಕ್ರಮೇಣ ಗೊತ್ತಾಯಿತು ಅವನ ಉದ್ದೇಶ ನನ್ನನ್ನು ಇಷ್ಟಪಟ್ಟು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದ. ನಮ್ಮಿಬ್ರಿಗೂ 15 ವರ್ಷಗಳ ಅಂತರ ಇತ್ತು. ಆದರೆ ಅಮ್ಮ ಒಮ್ಮೆ ಬಂದು ನಿನಗೂ ಮತ್ತು ನಿನ್ನ ಸೋದ್ರ ಮಾವಂಗೂ ಮದುವೆ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ ಅಂತ ಹೇಳಿದಾಗ ಆ ಮಾತನ್ನು ಕೇಳಿ ನಾನು ಬೆಚ್ಚಿ ಬಿದ್ದಿದ್ದೆ. ಭಯ ಆಗೋದಕ್ಕೆ ಶುರುವಾಯಿತು. ಅಪ್ಪನ ಬಳಿ ಹೋಗಿ ನಾನು ಅಳ್ತಾ, ಅಪ್ಪ ನಂಗೆ ಈಗಲೇ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ಅದರಲ್ಲಿಯೂ ಸೋದ್ರ ಮಾವನನ್ನು ನಾನು ಯಾವತ್ತಿಗೂ ಆ ದೃಷ್ಟಿಯಿಂದ ನೋಡೇ ಇಲ್ಲ, ನಂಗೆ ನೀವು ಹೇಗೋ ಮಾವ ಕೂಡ ಅದೇ ರೀತಿ ಅಂತ ಹೇಳಿದಾಗ ಅಪ್ಪ ನನ್ನ ಕಣ್ಣೀರನ್ನು ಒರೆಸಿ, ನಿಂಗೆ ಯಾರು ಹೇಳಿದ್ದು ಈ ರೀತಿಯಲ್ಲ, ನಿಂಗೆ ಯಾರ್ಯಾರನ್ನೋ ತಂದು ಮದುವೆ ಮಾಡೋದಿಲ್ಲ, ನೀನೇನೋ ಚಿಂತೆ ಮಾಡಬೇಡ, ಅದರಲ್ಲಿಯೂ ನೀನು ಚೆನ್ನಾಗಿ ಓದಬೇಕು, ಇಂಜಿನಿಯರ್ ಅಥವಾ ಡಾಕ್ಟರ್ ಆಗಬೇಕು, ಪೇಟೆಯಲ್ಲಿ ಹಾಸ್ಟೆಲಲ್ಲಿ ನಿನಗಾಗಿ ಒಂದು ಸೀಟನ್ನು ರಿಸರ್ವ್ ಮಾಡಿ ಬಂದಿದ್ದೀನಿ, ಕಾಲೇಜ್ ಕೂಡ ಆಗಲೇ ಫಿಕ್ಸ್ ಆಗಿಬಿಟ್ಟಿದೆ, ನೀನೇನು ಯೋಚನೆ ಮಾಡಬೇಡ, ಚೆನ್ನಾಗಿ ಓದು, ಹಣದ ಬಗ್ಗೆ ನೀನು ಚಿಂತೆ ಮಾಡಬೇಡ, ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ನಾನು ನಿನಗೆ ಹಣನ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರು. ಆದರೆ ಅಮ್ಮಂಗೆ ನನ್ನನ್ನು ಬೇರೆ ಊರಿಗೆ ಕಳಿಸೋದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅಪ್ಪ ಅಮ್ಮನ ಹತ್ರ ಬಂದು ಅಷ್ಟು ದೂರ ಇರೋ ಒಬ್ಬಳೇ ಮಗಳನ್ನು ಕಳಿಸೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಿಮ್ಮ ಮಗಳು ಓದಲೇಬೇಕು ಅನ್ನೋ ಆಸೆ ನಿಮಗಿದ್ದಿದ್ರೆ ಪಕ್ಕದೂರಿನ ಕಾಲೇಜಲ್ಲಿದೆ ಓದಲಿ, ಅದಾದಮೇಲೆ ಮದುವೆ ಮಾಡಿದ್ರೆ ಆಗ್ತಿತ್ತು. ಇವಳು ಓದಿ ಯಾವ ಸಾಮ್ರಾಜ್ಯ ಕಟ್ಟಬೇಕು, ನಮ್ಮ ಜಮೀನಲ್ಲಿ ಒಂದಷ್ಟು ಬಾಡಿಗೆ ಮನೆಗಳನ್ನು ಮತ್ತು ಅಂಗಡಿಗಳನ್ನು ಅವಳ ಹೆಸರಿಗೆ ಕಟ್ಟಿಸ್ಕೊಟ್ಟಿದ್ರೆ ಅದರಲ್ಲಿ ಬರೋ ಬಾಡಿಗೆಯಿಂದ
ಅವಳು ಚೆನ್ನಾಗೇ ಬದುಕ್ತಿದ್ಲು ಅಂತ ಅಮ್ಮ ಹೇಳೋಳು. ಆದರೆ ನಾನು ಅಪ್ಪನ ಮುಖ ನೋಡಿದಾಗ ಅಪ್ಪ ನನ್ನನ್ನು ಕಣ್ಣಲ್ಲೇ ಸಮಾಧಾನ ಮಾಡಿ, ನೀನು ಏನೇ ಹೇಳಿದ್ರು ನನ್ನ ಮಗಳನ್ನು ನಾನು ಸಿಟಿನಲ್ಲಿನೇ ಓದಿಸೋದು, ಹಾಗೆ ನಾನು ಯಾರ್ಯಾರಿಗೋ ಕೊಟ್ಟು ಅವಳನ್ನು ಮದುವೆ ಮಾಡೋದಿಲ್ಲ, ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ಹೀಗೆ ಕಾಲೇಜ್ಗೆ ಹೋಗಿ ಸೇರಿದೆ. ಹಾಸ್ಟೆಲ್ ಹೊಸದು, ಆದರೆ ತುಂಬಾ ಚೆನ್ನಾಗಿತ್ತು. ಅಲ್ಲಿ ನನಗೆ ಹೊಸ ಹೊಸ ಗೆಳತಿಯರು ಸಿಕ್ಕರು. ಅವರು ಕೂಡ ನನ್ನೊಂದಿಗೆ ನನ್ನ ಥರಾನೇ ಟಿಪಿಕಲ್ ಗರ್ಲ್ಸ್. ಎಲ್ಲರೂ ಕೂಡ ನನ್ನ ಹಾಗೆಯೇ ಇದ್ದಿದ್ದರಿಂದ ತುಂಬ ಬೇಗ ನನಗೆ ಅಡ್ಜಸ್ಟ್ ಆಗಿಬಿಟ್ರು. ಹೀಗೆ ಬದುಕು ಸುಂದರವಾಗಿ ಸಾಗ್ತಿತ್ತು. ಒಮ್ಮೊಮ್ಮೆ ನನ್ನ ಊರು, ಅಪ್ಪ ಅಮ್ಮ ಎಲ್ಲರೂ ನೆನಪಾಗ್ತಿದ್ರು ಕೂಡ ನನ್ನ ಮುಂದಿನ ಗುರಿ ನನಗೆ ಸ್ಪಷ್ಟವಾಗಿದ್ದರಿಂದ ಅದೆಲ್ಲನೂ ಬದಿಗಿಟ್ಟು ಓದೋದಕ್ಕೆ ಶುರು ಮಾಡಿದೆ. ಹೀಗೆ ನಾನು PUC ಮುಗಿಸಿ, ಆದರೆ ಅಮ್ಮ ನನ್ನನ್ನು ಡಿಗ್ರಿ ಕಳಿಸೋದಕ್ಕೆ ಒಪ್ಪಲೇ ಇಲ್ಲ. ಅಳ್ತಾ, ನೀನು ಅಲ್ಲೆಲ್ಲೋ ಹೋಗಿ ಓದೋದು ನಂಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ಗೋಗರಿತಿದ್ಲು. ನನ್ನ ಅಮ್ಮನ ಕಣ್ಣೀರನ್ನ ಒರೆಸ್ತಾ, ಅಮ್ಮ ನಿಮಗೆ ಗಂಡು ಮಕ್ಕಳಿಲ್ಲ, ನಾನೇ ನಿಮ್ಮ ಮಗನೇ ಆಗಿದ್ದಿದ್ರೆ ನೀವು ಓದೋದಕ್ಕೆ ಕಳಿಸ್ತಾ ಇರಲಿಲ್ವಾ? ಯಾಕೆ ನಂಗೆ ಮಾತ್ರ ಈ ರೀತಿ ಮಾತಾಡ್ತಿದ್ದೀರಾ? ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ನಂಗೆ ಮದುವೆ ಆಗೋದಕ್ಕೆ ಇಷ್ಟನೇ ಇಲ್ಲ. ಇನ್ನು 3 ವರ್ಷ ನಾನು ಡಿಗ್ರಿನ ಸಿಟಿಯಲ್ಲಿನೇ ಕಂಪ್ಲೀಟ್ ಮಾಡ್ತೀನಿ, ನೀನೇನೋ ಬೇಸರ ಮಾಡ್ಕೊಳ್ಬೇಡ ಅಂತ ಹೇಳಿ ಮತ್ತೆ ಸಿಟಿ ಕಡೆ ಹೊರಟೆ. ಹೀಗಿರುವಾಗ ನನ್ನ ಗೆಳತಿನ ಪ್ರತಿದಿನ ಅವರಣ್ಣ ಡ್ರಾಪ್ ಮಾಡೋದಕ್ಕೆ ಬರ್ತಿದ್ದ. ಅವನನ್ನು ನೋಡಿ ನನ್ನ ಮನಸ್ಸು ಒಮ್ಮೆ ತಾಳ ತಪ್ಪಿತು. ಎಷ್ಟು ಹ್ಯಾಂಡ್ಸಮ್ ಆಗಿದ್ದ ಗೊತ್ತಾ? ನಾನು ಮದುವೆ ಆದರೆ ಇಂಥ ಹುಡುಗನ್ನೇ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೆ. ಹಾಗೆ ನನ್ನ ಸ್ನೇಹಿತೆ ಹತ್ರ ನೀನು ಅಣ್ಣನ ಪರಿಚಯ ಮಾಡಿಕೊಡು ಅಂತ ಕೇಳಿದೆ. ಅದಕ್ಕೆ ಅವನು ನನ್ನ ಸ್ವಂತ ಅಣ್ಣ ಅಲ್ಲ, ಕಸಿನ್. ಅಷ್ಟಕ್ಕೂ ನೀನು ಮೊದಲೇ ಹೇಳಬಾರ್ದಿತ್ತಾ, ಪರಿಚಯ ಮಾಡಿಸ್ಕೊಡ್ತಿದ್ದೆ. ಇವತ್ತು ಅವನು ದುಬೈಗೆ ಹೋದ ಇಂಜಿನಿಯರಿಂಗ್ ಮಾಡೋದಕ್ಕೆ. ಇನ್ನೊಂದು ಇಂಡಿಯಾಗೆ ಬರೋದು 3 ವರ್ಷ ಆದಮೇಲೆ ಅಂತ ಹೇಳೇ ಬಿಟ್ಲು. ನಂಗೆ ನಿರಾಸೆ ಆದರೂ ಕೂಡ ನಾನು ಓದಿನ ಮುಂದೆ ಅದು ದೊಡ್ಡ ವಿಷಯ ಅಂತ ಕಾಣಿಸ್ಲಿಲ್ಲ. ಅವತ್ತು ನನ್ನ ಡಿಗ್ರಿ ಕೊನೆ ದಿನ. ತುಂಬ ಬೇಸರ ಆಗಿತ್ತು. ನನ್ನ ಸ್ನೇಹಿತೆ ಅಣ್ಣ ಮತ್ತು ಯಾವತ್ತಿಗೂ ಬರಲೇ ಇಲ್ಲ, ಅವನನ್ನು ಪರಿಚಯ ಮಾಡಿಕೊಳ್ಳಿಲ್ಲ. ಈಗ ಮನೆಗೆ ಹೋದರೆ ಅಮ್ಮ ಮದುವೆ ಅಂತ ತಲೆ ತಿಂತಾಳೆ. ಏನು ಮಾಡಲಿ ಅಂತ ಯೋಚಿಸ್ತಿದ್ದಾಗ ನನ್ನ ಸೀನಿಯರ್ ಹುಡುಗ ಒಬ್ಬ ಬಂದು ನನಗೆ ಪ್ರಪೋಸ್ ಮಾಡೇ ಬಿಟ್ಟ. ಆದರೆ ನಾನು ಒಪ್ಕೊಳ್ಳಿಲ್ಲ. ಯಾಕಂದರೆ ನನ್ನ ಮನಸ್ಸಲ್ಲೆಲ್ಲ ತುಕ್ಕೊಂಡಿದ್ದು ನನ್ನ ಸ್ನೇಹಿತೆಯ ಅಣ್ಣ ಮಾತ್ರ. ಅಲ್ಲಿಂದ ಸೀದಾ ಊರಿಗೆ ಬಂದೆ. ಅಮ್ಮ ಅಂತೂ ಖುಷಿಯಲ್ಲಿ ಕುಣಿದಾಡ್ತಿದ್ಲು. ನಾಳೆ ನಿನ್ನನ್ನು ನೋಡೋದಕ್ಕೆ ಹುಡುಗನ ಕಡೆಯವ್ರು ಬರ್ತಿದ್ದಾರೆ, ರೆಡಿ ಆಗು ಅಂತ ಹೇಳ್ತಿದ್ಲು. ನಾನು ಅಮ್ಮನ ಮೇಲೆ ಕಿರ್ಚಾಡ್ತಾ, ಅಮ್ಮ ನಂಗೆ ಮಾವನ್ನ ಮದುವೆ ಆಗೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ, ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ, ಸುಮ್ಮನೆ ಬಿಟ್ಬಿಡು ನನ್ನನ್ನು ಅಂತ ಹೇಳಿದಾಗ ಅಪ್ಪ ನನ್ನ ಹತ್ರ ಬಂದು ನನ್ನ ತಲೆ ಸವರ್ತಾ, ಮಗಳೇ ಅಷ್ಟೊಂದು ದೊಡ್ಡವನಾದ ನಿನ್ನ ಮಾವಂಗೆ ನಿನ್ನನ್ನು ಕೊಟ್ಟು ನಾನು ಹೇಗೆ ಮದುವೆ ಮಾಡ್ತೀನಿ ಅಂತ ನೀನು ಹೇಗೆ ಅಂದ್ಕೊಂಡೆ? ಈಗ ಬರ್ತಾ ಇರೋ ಹುಡುಗ ಇಂಜಿನಿಯರ್, ತುಂಬ ಚೆನ್ನಾಗಿ ಓದಿದ್ದಾನೆ, ನೋಡೋದಕ್ಕೂ ತುಂಬ ಚೆನ್ನಾಗಿದ್ದಾನೆ. ಒಮ್ಮೆ ಹುಡುಗನ ನೋಡು, ನೀನಿಷ್ಟಪಟ್ಟರೆ ಮದುವೆ, ಇಲ್ಲದೇ ಇದ್ದರೆ ಬೇಡ ಅಂತ ಹೇಳಿದ್ರು. ಇಷ್ಟೆಲ್ಲ ನಂಗೆ ಸಪೋರ್ಟ್ ಮಾಡಿದ ಅಪ್ಪನ ಮಾತನ್ನು ತೆಗ್ದಾಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಪ್ಕೊಂಡ್ಬಿಟ್ಟೆ. ಮಾರನೇ ದಿನ ಗಂಡಿನ ಕಡೆಯವರು ಕೂಡ ಬಂದರು. ನಿಜಕ್ಕೂ ನನಗೆ ಆ ಹುಡುಗನ್ನ ನೋಡಿ ಆಶ್ಚರ್ಯ ಆಗಿತ್ತು. ಯಾಕಂದರೆ ಇಷ್ಟು ವರ್ಷ ನನ್ನ ಮನಸ್ಸಲ್ಲೇ ಇಟ್ಕೊಂಡು ಆರಾಧಿಸ್ತಿದ್ದ ನನ್ನ ಹುಡುಗ ನನ್ನ ಮುಂದೆ ನನ್ನ ಮದುವೆ ಆಗೋ ಹುಡುಗ ಆಗಿ ಕೂತಿದ್ದ. ಹೇಗಾದರೂ ಒಪ್ಕೊಳ್ದೆ ಸುಮ್ಮನೆ ಇರಲಿ ಹೇಳಿ? ನನ್ನ ಸ್ನೇಹಿತೆ ಕೂಡ ನಗ್ತಾ ನನ್ನನ್ನೇ ನೋಡ್ತಾ ಕೂತಿದ್ಲು. ನಿಜಕ್ಕೂ ನಂಗೆ ಆಶ್ಚರ್ಯ ಆಯಿತು. ಹುಡುಗನ ಪರ್ಸ್ನಲ್ ಲೈಫ್ ಹೇಗಾದರೂ ಎಕ್ಕೊಟ್ಟು ಹೋಗಿರಲಿ, ಪರವಾಗಿಲ್ಲ. ಅವ್ನು ಎಷ್ಟು ಜನ ಹುಡುಗಿರ ಜೊತೆ ಬೇಕಾದರೂ ಅಲ್ದಿರಲಿ, ಅದಕ್ಕೂ ಪರವಾಗಿಲ್ಲ. ಎಷ್ಟು ಜನ ಹುಡುಗಿರನ್ನ ಪ್ರೀತಿ ಮಾಡಿದ್ರೂ ಪರವಾಗಿಲ್ಲ. ಅವ್ರ ಸ್ವಭಾವ ಏನೇ ಆಗಿರಲಿ,
ಆದರೆ ಇವನೇ ನನ್ನ ಗಂಡ ಆಗಿ ಬರಬೇಕು, ನಾನು ಇವನನ್ನೇ ಮದುವೆ ಆಗಬೇಕು ಅಂತ ಮನಸ್ಸಲ್ಲೇ ನಿರ್ಧಾರ ಮಾಡಿಬಿಟ್ಟಿದ್ದೆ. ಎಲ್ರಿಗೂ ಮದುವೆ ಇಷ್ಟ ಆಗಿದ್ದು. ಅದಾಗಿ ಒಂದು ತಿಂಗಳ ನಂತರ ನನ್ನ ಮದುವೆ ಅಂತ ಫಿಕ್ಸ್ ಮಾಡಿದ್ರು. ಅದೇ ಸಮಯದಲ್ಲಿ ನಾನು ಹೊಸ ಕೆಲಸಕ್ಕೆ ಸೇರಿಕೊಂಡಿದ್ದರಿಂದ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದು ಸೇರಿಕೊಂಡೆ. ಅಮ್ಮ ಅಂತೂ ಕೆಲಸ ಬಿಡು ಅಂತ ತುಂಬ ಬೈತಿದ್ಲು. ಆದರೆ ನನಗೆ ಕೆಲಸ ಬಿಡೋದಕ್ಕೆ ಯಾಕೋ ಮನಸ್ಸೇ ಇರಲಿಲ್ಲ. ಹಾಗಾಗಿ ಅಮ್ಮಂಗೆ ಮದುವೆ ತಯಾರಿನ ಮಾಡ್ಕೊಳ್ಳಿ ಅಮ್ಮ, ನಾನು ಈಗ ತಾನೇ ಕೆಲಸಕ್ಕೆ ಸೇರಿರೋದ್ರಿಂದ ರಜಾ ಕೊಡೋದಿಲ್ಲ, ಮದುವೆಗೆ ಖಂಡಿತವಾಗ್ಲೂ ಸ್ವಲ್ಪ ದಿನ ರಜಾ ಹಾಕಿ ಬಂದೇ ಬರ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದೆ. ಅಪ್ಪ ಅಮ್ಮನನ್ನು ಮದುವೆಯ ಕೆಲಸಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಮದುವೆ ಶಾಪಿಂಗನ್ನು ನಾನು ಎಂಜಾಯ್ ಮಾಡೋದಕ್ಕಾಗಲೇ ಇಲ್ಲ ಬಿಡಿ. ಈ ಕೆಲಸದಿಂದ ತುಂಬಾ ಕೋಪ ಬರ್ತಿತ್ತು, ಫ್ರಸ್ಟ್ರೇಟೆಡ್ ಆಗ್ತಿತ್ತು. ಆದರೂ ವಿಧಿ ಇಲ್ಲದೆ ಸುಮ್ಮನಿದ್ದೆ. ನನ್ನ ಎಲ್ಲ ಕೆಲಸಗಳನ್ನು ನನ್ನಪ್ಪ ಅಮ್ಮನೇ ಮಾಡಿಕೊಡ್ತಿದ್ರು. ಮದುವೆ ದಿನಾನೂ ಕೂಡ ಬಂದೇ ಬಿಡ್ತು. ನಾನು ತುಂಬ ಖುಷಿಯಾಗಿ ಮದುಮಗಳಾಗಿ ರೆಡಿಯಾಗಿ ಹೋದೆ. ಆದರೆ ನನ್ನವನು ಬಾಗ್ಲನೇನೆ ನಿಂತಿದ್ದ. ಇವನ್ಯಾಕೆ ರೆಡಿಯಾಗಿ ಬಂದಿಲ್ಲ, ಇನ್ನೂ ಸಮಯ ಇದೆಯಾ ಅಂತ ಅಂದ್ಕೊಂಡು ನಾನು ಮಂಟಪದ ಕಡೆ ನಡೆದಾಗ ಅಲ್ಲಿ ಬೇರೆ ಹುಡುಗ ಇದ್ದ. ನಂಗೆ ಆಶ್ಚರ್ಯ ಆಯಿತು. ಅಮ್ಮನ ಕರೆದು ಕೇಳಿದಾಗ, ಇವನೇ ನಿನ್ನ ಹುಡುಗ, ನೀನು ಯಾಕೆ ಈ ರೀತಿ ಕೇಳ್ತಿದ್ಯಾ? ಹೆಣ್ಣು ನೋಡೋದಕ್ಕೆ ಇವನು ಬಂದಿದ್ದ, ಮರ್ತ್ಬಿಟ್ಯಾ? ಇವನೇ ನಿನ್ನ ಹುಡುಗ ಅಂತ ಹೇಳಿದ್ಲು. ನನಗಂತೂ ಆಕಾಶನೇ ಕಳ್ಚಿ ತಲೆ ಮೇಲೆ ಬಿದ್ದಂತಾಗಿತ್ತು. ಅಮ್ಮನನ್ನೇ ನೋಡ್ತಾ, ಇದೇನು ಹೇಳ್ತಿದ್ದೀರಾ ಅಮ್ಮ? ಹಾಗಾದರೆ ಆ ಹುಡುಗ ಯಾರು ಅಂತ ಕೇಳಿದಾಗ ಅಮ್ಮ ನಗ್ತಾ, ಅವನು ಹುಡುಗನ ತಮ್ಮ ಕಣೆ ಅಂತ ಹೇಳಿದ್ಲು. ನನ್ನ ಕಣ್ಣಿಂದ ನೀರು ಹರಿಯೋದಕ್ಕೆ ಶುರುವಾಯಿತು. ಇನ್ನೇನು ನಂಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಬೇಕು, ಅಷ್ಟರಲ್ಲಿ ಅಮ್ಮ ನನ್ನ ಬಾಯನ್ನು ಮುಚ್ಚಿ, ನಿನ್ನ ಅಪ್ಪಂಗೆ ಹಾರ್ಟಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಿದ್ದಾರೆ ಡಾಕ್ಟ್ರು, ಬಾಯಿ ಮುಚ್ಕೊಂಡು ಮದುವೆ ಆಗು, ಆ ಹುಡುಗ ಈ ಹುಡುಗ ಅಂತೀಗೇನಾದರೂ ರಂಪ ಮಾಡಬೇಡ, ನನ್ನ ತಾಳಿನ ಉಳಿಸ್ಕೊಡು ಅಂತ ಅಮ್ಮ ತನ್ನ ತಾಳಿನ ತೋರಿಸಿ ನನ್ನ ಕೈ ಮುಗಿದು ಬೇಡ್ಕೋತಿದ್ಲು. ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ನಾನಾದರೂ ಇನ್ನೇನು ಮಾಡೋಕ್ಕೆ ಸಾಧ್ಯ? ಮೌನವಾಗಿ ಬಂದು ಹಸೆ ಮಣೆ ಮೇಲೆ ಕೂತ್ಕೊಂಡೆ. ತುಂಬ ನೋವಾಗ್ತಿತ್ತು. ಆದರೆ ಯಾರ ಹತ್ರ ಹೇಳ್ಕೊಳ್ಳಿ? ನಾವು ಪ್ರೀತಿ ಮಾಡಿದವರನ್ನು ಬಿಟ್ಕೊಡೋದು ಎಷ್ಟು ಕಷ್ಟ ಅಂತ ನಂಗೆ ಅವತ್ತು ಅರ್ಥ ಆಗಿತ್ತು. ಬಲವಂತವಾಗಿ ಮದುವೆಗೆ ಒಪ್ಕೊಂಡಿದ್ದೆ. ಅವನು ಕಟ್ಟೋ ತಾಳಿ ನನ್ನ ಕುತ್ತಿಗೆಗೂ ಬಿದ್ದಿತ್ತು. ಅಪ್ಪನ ಆರೋಗ್ಯ ನನ್ನ ಕೈಯನ್ನು ಕಟ್ ಹಾಕಿತ್ತು. ನಾನು ಗಂಡನ ಮನೆಯ ಕಡೆ ನಡೆದೆ. ಅಪ್ಪ ಅಮ್ಮ ಖುಷಿಯಿಂದ ಅಳ್ತಿದ್ರು. ನಮ್ಮ ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಿದ್ದಾಳೆ, ಎಷ್ಟೊಂದು ಚಿಕ್ಕವಳಾಗಿದ್ಲು, ಈಗ ದೊಡ್ಡವಳಾಗ್ಬಿಟ್ಟಿದ್ದಾಳೆ ಅಂತ. ಆದರೆ ಅವ್ರ ಮಾತುಗಳು ನಂಗೆ ಕಿವಿಗೆ ಬೀಳಲೇ ಇಲ್ಲ. ಬದಲಿಗೆ ನಾನು ತುಂಬಾ ಅಳ್ತಿದ್ದೆ. ನಂಗೆ ಗಂಡ ಅನ್ನಿಸ್ಕೊಂಡವನು ನಂಗೆ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದ. ಆದರೆ ಅದರಿಂದ ನಾನು ಅವನಿಗೆ ಪ್ರತಿಕ್ರಿಯೆ ನೀಡೋ ಸ್ಥಿತಿನಲ್ಲಿರಲಿಲ್ಲ. ಮೊದಲ ರಾತ್ರಿ ಅವತ್ತು ನಾನು ತುಂಬಾ ಅಳ್ತಿದ್ದೆ. ಗಂಡ ಬಂದು ನನ್ನನ್ನು ಮುಟ್ದ. ಇನ್ನೂ ಅಳು ಜೋರಾಯಿತು. ಆಗ ನಿಧಾನಕ್ಕೆ, ಯಾಕೆ ಅಳ್ತಿದ್ಯಾ ಅಂತ ಕೇಳ್ದ. ನಾನು ಅಮ್ಮನ ಫೋಟೋ ತೋರಿಸಿ ಅಳ್ತಿದ್ದೆ. ಆದರೆ ನಿಜವಾಗ್ಲೂ ನನ್ನ ಅಳು ಅಮ್ಮಂಗಾಗಿರಲಿಲ್ಲ. ಅವನಿಗೆ ನನ್ನ ದೇಹನ ಅರ್ಪಿಸೋ ಮನಸ್ಥಿತಿಲ್ಲ ನಾನು ಇರಲಿಲ್ಲ. ನಾನಿವತ್ತು ಮೊದಲ ರಾತ್ರಿ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿಲ್ಲ. ಸಮಾಧಾನ ಮಾಡೋದಕ್ಕೆ ಪ್ರಯತ್ನಿಸ್ತಾ ನಾನು ಸಮಾಧಾನ ಆಗಲೇ ಇಲ್ಲ. ನಂತರ ಅವನಲ್ಲಿ ಪಕ್ಕದಲ್ಲಿ ಇದ್ದಂಥ ರೂಮ್ಗೆ ಹೊರಟೋದ. ತುಂಬ ಕೋಪ ಮಾಡ್ಕೊಂಡಿದ್ದ ಅಂತ ಅನಿಸುತ್ತೆ. ಬಾಗ್ಲನ್ನು ಜೋರಾಗಿ ಹಾಕ್ತ. ನಾನಂತೂ ಯಾವುದೇ ಪ್ರತಿಕ್ರಿಯೆ ನೀಡೋ ಸ್ಥಿತಿನಲ್ಲಿರಲಿಲ್ಲ. ಅವರು ಕೋಪ ಬರೋದು ಸಹಜ ತಾನೇ. ಆದರೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಇವನ ಜೊತೆ ಬದುಕಬೇಕು ಅಂದರೆ ಪ್ರತಿ ನಿಮಿಷದಲ್ಲೂ ಇವನು ಹೇಳ್ದಾಗೇ ನಡ್ಕೊಳ್ಬೇಕು. ಇಲ್ದ ಇದ್ದರೆ ಅವನಿಗೆ ಕೋಪ ಬರುತ್ತೆ. ಕೋಪ ಅವನ ಮೂಗಿನ ತುದಿಲೇ ಇರುತ್ತೆ ಅಂತ ನಂಗೆ ಚೆನ್ನಾಗಿ ಅರ್ಥ ಆಗೋಗಿತ್ತು.
ರಾತ್ರಿಯೆಲ್ಲ ನಿದ್ದೆ ಮಾಡದೆ ಅಳ್ತಾನೇ ಇದ್ದೆ. ಬೆಳಗಿನ ಜಾವದ ಹೊತ್ತಿಗೆ ನಿದ್ದೆ ಆವರಿಸಿತ್ತು. ಬೆಳಗ್ಗೆ ಕಣ್ಬಿಟ್ಟಾಗ ರಾತ್ರಿ ನಡೆದಿದ್ದು ಒಂದು ಕೆಟ್ಟ ಕನಸು ಅಂತ ಅನ್ಸೋದಕ್ಕೆ ಶುರುವಾಯಿತು. ನಂಗೆ ಬೇಜಾರಾಯಿತು. ಒಂದೇ ದಿನದಲ್ಲಿ ನನ್ನ ಬದುಕು ಎಷ್ಟು ಬದಲಾಗೋಯ್ತು. ಒಂದೆರಡು ದಿನ ಸುಮ್ಮನೆ ಇರ್ತೀನಿ, ನೋಡ್ತೀನಿ ವಿಷಯ ಎಲ್ಲಿಗೆ ಹೋಗುತ್ತೆ ಅಂತ. ರೆಡಿಯಾಗಿ ಹೊರಗಡೆ ಬರೋದ್ರೊಳಗಡೆ ನನ್ನ ಗಂಡ ಮನೆ ಸದಸ್ಯರನ್ನೆಲ್ಲ ಕೂರಿಸ್ಕೊಂಡು ನ್ಯಾಯ ಪಂಚಾಯಿತಿ ಮಾಡ್ತಿದ್ದ. ಇವಳನ್ನ ನನಗೆ ಏನೂ ಮಾಡ್ತಿಲ್ಲ. ಇವಳು ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ. ಅದಕ್ಕೋಸ್ಕರನೇ ರಾತ್ರಿ ಪೂರ್ತಿ ನನ್ನನ್ನು ಇನ್ನೊಂದು ರೂಮಲ್ಲಿ ಮಲಗುವಂತೆ ಮಾಡಿದ್ಲು. ವಿಷಯ ಏನು ಅಂತ ಕೇಳಿ, ಅಥವಾ ನಾನು ರೂಮಲ್ಲಿ ಇರಲಿಲ್ಲ, ಆ ಸಮಯದಲ್ಲಿ ಇವಳು ಬಾಯ್ ಫ್ರೆಂಡ್ ಬಂದು ಅವಳ ಜೊತೆ ದೈಹಿಕ ಕ್ರಿಯೆ ಮಾಡಿರಬಹುದು ಅಂತ ಜೋರಾಗಿ ಕಿರಿಸ್ತಾ ಮಾತಾಡ್ತಿದ್ದ. ಅವನ ತಮ್ಮ ಬಂದು ಸಮಾಧಾನ ಮಾಡೋದಕ್ಕೆ ಪ್ರಯತ್ನಿಸ್ತಿದ್ದ. ಎಷ್ಟೇ ಸಮಾಧಾನ ಮಾಡಿದ್ರೂ ಅವನ ಸಮಾಧಾನ ಆಗಲೇ ಇಲ್ಲ. ಆಗ ನಂಗೆ ಅನ್ಸೋದಕ್ಕೆ ಶುರುವಾಯಿತು, ಎಲ್ಲೋ ಏನೋ ಎಡವಟ್ಟಾಗಿದೆ. ನನ್ನ ಬದುಕು ಇನ್ನೇನೋ ತುಂಬ ಸುಂದರವಾಗಿ ನಡೆಯುತ್ತೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಎಷ್ಟೆಲ್ಲ ಎಡವಟ್ಟುಗಳಾಗೋಯ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಗಂಡ ಅವನ ತಮ್ಮನ ಬಗ್ಗೆ ಇಷ್ಟು ಕೆಟ್ಟದಾಗಿ ಜನರ ಎದುರಿಗೆ ಮಾತಾಡ್ತಾ ಇದ್ದಾನಲ್ಲ. ನೀನಿವಳ ಜೊತೆ ಏನಾದರೂ ಪೂರ್ತಿ ಮಲ್ಕೊಂಡಿದ್ಯಾ? ನಿಮ್ಮಿಬ್ರಿಗೂ ಅನೈತಿಕ ಸಂಬಂಧ ಏನಾದರೂ ಇದೆಯಾ? ನಾನು ಯಾವುದೇ ಕಾರಣಕ್ಕೂ ನಿಮ್ಮಿಬ್ರನ್ನ ಕ್ಷಮಿಸಲ್ಲ ಅಂತ ತಮ್ಮನ ಕೆನ್ನೆಗೆ ಚೆನ್ನಾಗಿ ಹೊಡೆದು ಮನೆಯಿಂದ ಹೊರಟೇ ಹೋದ. ಪಾಪ, ಅವನ ತಮ್ಮಂಗಾದರೂ ಹೇಗೆ ಗೊತ್ತಾಗಬೇಕು? ಅಣ್ಣನ ಕೋಪನ ನೋಡೋಕ್ಕಾಗದೆ ಸಮಾಧಾನ ಮಾಡೋದಕ್ಕೆ ಹೋದವನ ಮೇಲೇ ಕೋಪ ಮಾಡಿಕೊಂಡು ಹೆಂಡತಿಗೂ ತಮ್ಮಂಗೂ ಸಂಬಂಧ ಕಲ್ಪಿಸಿ ತಮ್ಮನನ್ನು ಎಲ್ಲರ ಮುಂದೆ ಅವಮಾನ ಮಾಡಿ ಹೊರಟೋಗಿದ್ದ ಪುಣ್ಯಾತ್ಮ. ಅಲ್ಲಿದ್ದವರೆಲ್ಲ ನಮ್ಮಿಬ್ಬರನ್ನೇ ಒಂಥರ ನೋಡ್ತಿದ್ರು. ನಿಜವಾಗ್ಲೂ ಅವನು ಹೇಳಿದ ನಿಜಾನ? ನೀವು ಅನೈತಿಕ ಸಂಬಂಧ ಇಟ್ಕೊಂಡಿದ್ದೀರಾ ಅಂತ ಕೇಳಿದಾಗ ನಾವಿಬ್ಬರು ಅಳ್ತಾ, ಇಲ್ಲ, ನಮ್ಮಿಬ್ರಿಗೆ ಒಬ್ರಿಗೊಬ್ರು ಪರಿಚಯನೇ ಇಲ್ಲ ಅಂತ ಹೇಳಿದ್ವಿ. ಗೋಳಾಡಿದ್ವಿ, ಬೇಡ್ಕೊಂಡ್ವಿ. ಆದರೆ ಯಾರೂ ಕೂಡ ನಮ್ಮನ್ನು ನಂಬೋ ಸ್ಥಿತಿನಲ್ಲಿ ಇರಲೇ ಇಲ್ಲ. ಮೊದಲಿಂದಾನೂ ನಂಗೆ ಅನುಮಾನ ಇತ್ತು, ನೀವೇನಾದರೂ ಮಾಡೇ ಮಾಡ್ತೀರಾ ಅಂತ. ಅದೇ ರೀತಿ ಆಗೋಯ್ತು ಅಂತ ಅವರ ಸಂಬಂಧಿಕರಲ್ಲೊಬ್ಬರು ಮಾತಾಡಿದ್ರು. ನಿಜಕ್ಕೂ ಆ ಮಾತುಗಳನ್ನೆಲ್ಲ ಕೇಳಿ ನಂಗೆ ಸಹಿಸೋದಕ್ಕೂ ಕಷ್ಟ ಆಗೋಯ್ತು. ಹೌದು, ನಾನು ನನ್ನ ಗಂಡನ ತಮ್ಮನ್ನ ಮನಸಾರೆ ಪ್ರೀತಿಸಿದೆ ನಿಜ. ಆದರೆ ಅನೈತಿಕ ಸಂಬಂಧ ಇಟ್ಕೊಳ್ಳೋಷ್ಟು ಹೀನ ಬುದ್ಧಿ ನಂಗೆ ಖಂಡಿತ ಇರಲಿಲ್ಲ. ನಿನ್ನೆ ರಾತ್ರಿ ನನ್ನ ಗಂಡನ ಜೊತೆ ದೈಹಿಕವಾಗಿ ಬೆರೆಯೋದಕ್ಕೆ ನನ್ನ ಮನಸ್ಥಿತಿ ಸರಿ ಇರಲಿಲ್ಲ ಅಷ್ಟೆ. ಆದರೆ ಅವನ ಜೊತೆ ಹೊಂದ್ಕೊಂಡು ಜೀವನ ಮಾಡಬೇಕು ಅಂದ್ಕೊಳ್ಳೋ ಅಷ್ಟರಲ್ಲಿ ಅವನ ಬಾಯಿಂದ ಇಷ್ಟು ಹೊಲಸು ಮಾತುಗಳನ್ನು ಕೇಳಿ ನಾನು ನಿಜಕ್ಕೂ ಸತ್ತೇ ಹೋಗಿದ್ದೆ. ಅಲ್ಲಿ ನಡೆದಿದ್ದೆಲ್ಲನೂ ರೆಕಾರ್ಡ್ ಮಾಡಿದ್ದೆ. ಅಮ್ಮಂಗೆ ಕಳಿಸ್ಕೊಟ್ಟೆ. ಅಮ್ಮ ಅಳ್ತಾ ಕುಸಿದು ಕೂತ್ಲು. ಮನೆ ಕೆಲಸ ಮಾಡೋ ಗಂಡಸರು, ಕೂಲಿ ಕೆಲಸ ಮಾಡೋ ಹೆಂಗಸರು ಕೂಡ ಇಷ್ಟು ಗಲೀಜಾಗಿ ಮಾತಾಡೋದಿಲ್ಲ. ಇವನು ನೋಡೋದಕ್ಕೆ ಮಾತ್ರ ಸುಸಂಸ್ಕೃತ ಮನೆತನದಿಂದ ಬಂದಿದ್ದಾನೆ ಅನ್ನೋ ರೀತಿ ಕಾಣಿಸ್ತಾನೆ. ಆದರೆ ಮಾತಾಡೋದೆಲ್ಲ ಹೊಲಸೆ. ನೀನು ಯಾವುದೇ ನಿರ್ಧಾರ ತಗೊಂಡ್ರೂ ನಾವೆಲ್ಲರೂ ನಿನ್ನ ಜೊತೆ ಇರ್ತೀವಿ ಅಂತ ಅಮ್ಮ ನನಗೆ ಧೈರ್ಯ ತುಂಬಿದ್ಲು. ಈಗ ಸ್ವಲ್ಪ ಧೈರ್ಯ ಬಂತು. ನನ್ನನ್ನು ನನ್ನಪ್ಪ ಅಮ್ಮನಾದರೂ ನಂಬಿದ್ರಲ್ಲ ಅಂತ. ಇದು ಯಾರಿಗೂ ಹೆದರೋ ಅವಶ್ಯಕತೆಯೇ ಇಲ್ಲ ಅಂತ ಅಂದ್ಕೊಂಡೆ. ನನ್ನ ಮೈದನ ಜೊತೆ ಎಲ್ಲ ವಿಷಯನೂ ಕ್ಲಿಯರ್ ಮಾಡಿಕೊಂಡೆ. ನಾನು ಮದುವೆಗಿಂತ ಮುಂಚೆ ನಿನ್ನನ್ನು ಪ್ರೀತಿ ಮಾಡಿದ್ದೆ. ನೀನು ನನ್ನ ಗೆಳತಿಯ ಕಸಿನ್. ತುಂಬ ಸಲ ನಿನ್ನನ್ನು ಮೀಟ್ ಮಾಡೋದಕ್ಕೂ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಆದರೆ ನಾನು ಯಾವತ್ತೂ ನನ್ನ ಮದುವೆ ಆದಮೇಲೆ ನಿನ್ನ ಜೊತೆ ಅನೈತಿಕ ಸಂಬಂಧ ಇಟ್ಕೊಳ್ಬೇಕು ಅಂತ ಯೋಚಿಸೇ ಇಲ್ಲ. ಆದರೆ ಇವರೆಲ್ಲರ ಮಾತನ್ನು ಕೇಳಿದ ಮೇಲೆ ನಿಜಕ್ಕೂ ನಾನು ಬದುಕಿದ್ದು ಸತ್ತಂತೆ ಭಾಸ ಆಗ್ತಾಯಿದೆ ಅಂತ ನಾನು ಅಳ್ತಾ ಹೇಳ್ತಿದ್ದಾಗ ಅವನು ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡು ಏನೂ ಮಾತಾಡದೆ ಅಲ್ಲಿಂದ ಹೊರಟೋದ. ಆಗ ಅರ್ಥ ಆಯಿತು,
ಅವನಿಗೂ ಕೂಡ ನನ್ನ ಮೇಲೆ ಪ್ರೀತಿ ಇದೆ, ಆದರೆ ಹೇಳ್ಕೊಳ್ಳೋದಕ್ಕಾಗ್ತಿಲ್ಲ. ಅವನ ಸ್ವಂತ ಅಣ್ಣ ಅಲ್ವಾ, ಹೇಗೆ ತಾನೇ ಹೇಳ್ತಾನೆ? ಅವನೊಂದು ಕಡೆ ನಾನೊಂದು ಕಡೆ ಅಳ್ತಾ ಅವತ್ತಿನ ದಿನ ಕಳೆದ್ವಿ. ನನ್ನ ಗಂಡ ಅನ್ನಿಸ್ಕೊಂಡವನು ಸಂಜೆ ಮನೆಗೆ ಬಂದು ನನ್ನನ್ನು ಹಿಡ್ಕೊಂಡು ಚೆನ್ನಾಗಿ ಹೊಡೆಯೋದಕ್ಕೆ ಪ್ರಾರಂಭಿಸ್ದ. ಬೆಳಗ್ಗೆಯಿಂದ ಇಬ್ಬರೇ ಮನೆಯಲ್ಲಿದ್ದೀರಾ, ಏನೇನು ಮಾಡ್ಕೊಂಡಿದ್ರೋ ಯಾರು ಗೊತ್ತು, ಚೆನ್ನಾಗಿ ಮಜಾ ಮಾಡಿರಬೇಕು ಅಲ್ವಾ ಅಂತ ಅವನ ಬಾಯಲ್ಲಿ ಕೇಳ್ತಾ ನನ್ನನ್ನು ತುಂಬಾ ಹೊಡಿತಿದ್ದ. ನನಗೆ ನಿಮ್ಮಿಬ್ಬರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಬೇಡಿ, ಮದುವೆಗೂ ಮುಂಚೆ ನೀವಿಬ್ಬರು ಪ್ರೀತಿ ಮಾಡ್ತಿದ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಪಾರ್ಕಲ್ಲಿ, ಸಿನಿಮಾ ಥಿಯೇಟರ್ಗಳಲ್ಲಿ ನೀವಿಬ್ಬರು ಏನೇನೆಲ್ಲ ಮಾಡಿಲ್ಲ, ನಂಗೆ ಎಲ್ಲನೂ ಗೊತ್ತು ಅಂತ ಹೇಳ್ತಾ ನಂಗೆ ಹೊಡೆಯೋದಕ್ಕೆ ಬಂದ. ಅಷ್ಟರಲ್ಲಿ ನನ್ನ ಮೈದ್ನ ಬಂದು ಅವನಿಂದ ನನ್ನನ್ನು ಬಿಡಿಸಿ ರೂಮಿಗೆ ಕರ್ಕೊಂಡು ಹೋದ. ರೂಮಿನ ಬಾಗಿಲನ್ನು ಜೋರಾಗಿ ಲಾಕ್ ಮಾಡ್ದ. ಅಷ್ಟಕ್ಕೆ ನನ್ನ ಗಂಡ ಬಾಯ್ ಬಡ್ಕೊಂಡು ಜೋರಾಗಿ ಕೂಗ್ತಾ ಕರೀತಾ ಎಲ್ರೂ ಅಲ್ಲಿ ಸೇರಿಸಿ, ನೋಡಿ ನೋಡಿ ರೂಮಲ್ಲಿ ನನ್ನ ಹೆಂಡತಿ ಮತ್ತು ನನ್ನ ತಮ್ಮ ಇಬ್ಬರು ಸೇರಿಕೊಂಡು ಲಾಕ್ ಮಾಡ್ಕೊಂಡ್ಬಿಟ್ಟವ್ರೆ, ಇಬ್ರಿಗೂ ಅನೈತಿಕ ಸಂಬಂಧ ಇದೆ, ಅವಳು ತುಂಬ ಕೆಟ್ಟವಳು, ನನ್ನ ತಮ್ಮನ್ನ ತಲೆ ಕೆಡಿಸಿ ಸಿರ್ಗಾಸಿ ಅವನ ಜೊತೆ ಎಲ್ಲನೂ ಮುಗಿಸ್ಕೊಂಡ್ಬಿಟ್ಟವಳೆ. ಮದುವೆ ಆಗಿ ಒಂದೇ ಒಂದು ದಿನಕ್ಕೆ ಇವಳಿಗೆ ನಾನು ಮಾತ್ರ ಸಾಕಾಗಲಿಲ್ಲ, ನನ್ನ ತಮ್ಮ ಕೂಡ ಬೇಕಾದ ಅಂತ ಏನೇನೋ ಮಾತಾಡ್ತಿದ್ದ. ಆ ಮಾತುಗಳೆಲ್ಲ ಕೇಳಿ ನಾನು ಹಾಗೆ ಅಳ್ತಾ ಮಂಚದ ಹತ್ರ ಕುಸಿದು ಕೂತೆ. ಆಗ ಅವನು ನನ್ನ ಹತ್ರ ಬಂದು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಇದನ್ನು ನಾನು ನಿನಗೆ ಮೊದಲೇ ಹೇಳಬೇಕಾಗಿತ್ತು. ನನ್ನ ಅಣ್ಣ ಮಾನಸಿಕ ಅಸ್ವಸ್ಥ, ನಿಮ್ಮ ಮನೆಯಲ್ಲಿ ಸರಿಯಾದ ವಿಷಯ ತಿಳಿದೆ ಮದುವೆ ಮಾಡಿಕೊಟ್ಬಿಟ್ಟಿದ್ದಾರೆ. ಆದರೆ ಅಣ್ಣನ ಸಮಸ್ಯೆ ಇಷ್ಟೊಂದಿರಲಿಲ್ಲ. ಯಾವಾಗಾದರೂ ಅವನಿಗೆ ಇಷ್ಟ ಆಗದ ವಸ್ತು ಸಿಗ್ದಿದ್ದಾಗ ಮಾತ್ರ ತುಂಬ ಹಠ ಮಾಡ್ತಿದ್ದ. ಆದರೆ ಇವತ್ತು ಅವನು ತುಂಬ ಮಿತಿ ಮೀರಿಬಿಟ್ಟಿದ್ದಾನೆ ಅಂತ ಹೇಳ್ತಿದ್ದಾಗ ನಂಗೆ ನಿಜಕ್ಕೂ ತುಂಬ ಭಯ ಆಯಿತು. ನನ್ನ ಮೈದನನ್ನು ಗಟ್ಟಿಯಾಗಿ ತಪ್ಕೊಂಡೆ. ನಾನು ಪ್ರೀತಿ ಮಾಡಿದ್ದು ನಿನ್ನನ್ನು, ಪ್ಲೀಸ್ ನಿನ್ನ ಜೊತೆ ಬದುಕುವಂತಹ ಅವಕಾಶ ಮಾಡಿಕೊಡು. ನಾವಿಬ್ಬರು ಬೇಕಾದರೆ ವಿದೇಶಕ್ಕೆ ಹೊರಟೋಗೋಣ ಮದುವೆ ಆದಮೇಲೆ. ಅದಕ್ಕೆ ನನ್ನ ಮೈದನ ಏನೂ ಮಾತಾಡದೆ ಒಪ್ಕೊಂಡ್ಬಿಟ್ಟ. ಅವತ್ತಿನ ರಾತ್ರಿ ನಿಜವಾಗ್ಲೂ ನಾವಿಬ್ಬರು ಒಂದಾಗಿದ್ವಿ. ನನ್ನ ಗಂಡ ಯಾವಾಗಲೂ ಅನುಮಾನ ಪಡ್ತಿದ್ನಲ್ಲ, ಆದರೆ ಅವನ ಅನುಮಾನನ ಇವತ್ತು ನಾವು ನಿಜಾನೇ ಮಾಡಿಬಿಟ್ವಿ. ಅದಾಗಿ ಸ್ವಲ್ಪ ದಿನಕ್ಕೆ ನಾನು ನನ್ನ ಗಂಡನ ಜೊತೆ ಡೈವೋರ್ಸ್ಗೆ ಅಪ್ಲೈ ಮಾಡಿದೆ. ಅವನು ಮಾನಸಿಕ ಅಸ್ವಸ್ಥನಾಗಿರೋದ್ರಿಂದ ಡೈವೋರ್ಸ್ ಸುಲಭವಾಗಿ ಸಿಕ್ಬಿಡ್ತು. ಅವರನ್ನು ಹಾಸ್ಪಿಟಲ್ಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಜಡ್ಜ್ಮೆಂಟು ಆಯಿತು. ಕೋರ್ಟಲ್ಲಿ ನನ್ನ ಸೆಟಲ್ಮೆಂಟ್ ನಾನು ಯಾವುದೇ ಜೀವನಾಂಶ ತೆಗೆದುಕೊಳ್ಳೇ ಇಲ್ಲ. ಇದಾದ ಸ್ವಲ್ಪ ದಿನಕ್ಕೆ ನಾನು ಮತ್ತು ನನ್ನ ಮೈದನ ಹಿರಿಯರ ಸಮ್ಮುಖದಲ್ಲಿ ಮದುವೆ ಆದ್ವಿ. ಇಬ್ಬರು ವಿದೇಶಕ್ಕೆ ಹೋದ್ವಿ. ಅಮ್ಮನನ್ನು ಅಪ್ಪನನ್ನು ಸ್ವಲ್ಪ ವರ್ಷಗಳ ಕಾಲ ಫಾರಿನ್ಗೆ ಕರ್ಕೊಂಡು ಬಂದ್ವಿ. ಇಲ್ಲೇ ಇದ್ದರೆ ಅಪ್ಪ ಅಮ್ಮಂಗೆ ಇಬ್ಬರು ಸಂಬಂಧಿಕರೆಲ್ಲ ಸೇರಿ ತಲೆ ಕೆಡಿಸ್ಬಿಡ್ತಾರೆ ಅಂತ ಅಂದ್ಕೊಂಡು ನಮ್ಮ ಹತ್ರನೇ ಇಟ್ಕೊಂಡ್ವಿ. ನನ್ನ ಗಂಡನ ಅಣ್ಣ, ಅಂದರೆ ನನ್ನ ಮೊದಲ ಗಂಡ, ಟ್ರೀಟ್ಮೆಂಟ್ ತಗೊಳ್ತಿದ್ದಾನೆ. ಈಗ ಸ್ವಲ್ಪ ಪರವಾಗಿಲ್ಲ. ನನ್ನ ಅತ್ತೆ ಮಾವ ಅವನಿಗೂ ಕೂಡ ಮದುವೆ ಮಾಡೋದಕ್ಕೆ ಹೆಣ್ಣನ್ನು ಹುಡುಕ್ತಿದ್ದಾರೆ. ಕಷ್ಟ ಆದರೂ ನಿಧಾನ ಆದರೂ ನಾನು ಇಷ್ಟಪಟ್ಟಿದ್ದ ಹುಡುಗ ನಂಗೆ ಸಿಗ್ದ. ಮೊದಲು ಕಷ್ಟ ಆಯಿತು ನಿಜ, ಆದರೆ ಕೂಡ ಇಬ್ಬರು ಕೂಡ ಚೆನ್ನಾಗೇ ಹೊಂದ್ಕೊಂಡಿದ್ದೀವಿ, ಬಾಳ್ತಿದ್ದೀವಿ. ಈಗ ಬದುಕು ನಿಜಕ್ಕೂ ಸುಂದರವಾಗಿದೆ. ಗಾಯ್ಸ್, ಕತೆ ಹೇಗಿತ್ತು? ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.